ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಮೋದಿ ನನಗೆ ಗಿಣಿಗೆ ಹೇಳ್ದಂಗೆ ಹೇಳಿದ್ರು. ಪದೇ ಪದೇ HDK ಮಾತಿನ ಮರ್ಮ ಏನು, ಮುಂದಿನ ರೋಡ್ ಮ್ಯಾಪ್ ಏನು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರಾದ BK ಹರಿಪ್ರಸಾದ್ ಅವರು ಕುಮಾರಸ್ವಾಮಿ ಅವರು ಯಾಕೆ ಹೀಗಾದ್ರು, ಬಿಜೆಪಿ ಅವರನ್ನ ಚೆನ್ನಾಗಿ ಬಳಸ್ಕೊಳ್ತಾ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತಹ ಕುಮಾರಸ್ವಾಮಿ ಹಿಂದೆ ಮೋದಿ ನನಗೆ ಗಿಣಿಗೆ ಹೇಳ್ದಂಗೆ ಹೇಳಿದ್ರು ಅಂತ ತಿರುಗೇಟನ್ನು ಕೊಟ್ಟರು. ಕುಮಾರಸ್ವಾಮಿ ಅವರ ಹೇಳಿಕೆಯ ಹಿಂದಿನ ಮರ್ಮ ಏನು ಅನ್ನೋದು ಚರ್ಚೆಗೆ ಗ್ರಾಸವಾಗಿದೆ. ನೋಡಿ, ಕೇಂದ್ರದಲ್ಲಿ ಮಹತ್ವದ ಖಾತೆಯನ್ನ ಹೊಂದಿದ್ರು ಕೂಡ HD ಕುಮಾರಸ್ವಾಮಿ ರಾಜ್ಯ ರಾಜಕಾರಣದಲ್ಲಿ ಬಹಳ ಬ್ಯುಸಿ ಆಗೋದಕ್ಕೆ ಆರಂಭ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮತ್ತೆ ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲಿ ಸಕ್ರಿಯರಾಗಿದ್ದಾರೆ. ಇದರ ಜೊತೆಗೆ SIR ಲೋಪದೋಷಗಳನ್ನ ಎತ್ತಿ ಎತ್ತಿ ತೋರಿಸುವ ಮೂಲಕ NDA ಮೈತ್ರಿಕೂಟದ ನಾಯಕತ್ವವನ್ನ ರಾಜ್ಯದಲ್ಲಿ ಬಹುತೇಕ ತಮ್ಮ ಸುಪರ್ದಿಗೆ ತಕ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಗಮನಿಸಬೇಕಾದಂತಹ ವಿಚಾರ ಏನು ಅಂತಂದ್ರೆ, ನೋಡಿ, ತಮ್ಮ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗಿನ ಸಂಬಂಧವನ್ನ ಮತ್ತೆ ಮತ್ತೆ ಪುನರ್ ಉಚ್ಚರಿಸಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯನ್ನ ಬಿಜೆಪಿ ಮತ್ತು JDS ಜೊತೆಯಾಗಿ ಎದುರಿಸುವುದಕ್ಕೆ ನಿರ್ಧರಿಸುವ ಹೊತ್ತಲ್ಲಿ ಕುಮಾರಸ್ವಾಮಿ ಅವರ ಈ ಹೇಳಿಕೆಗಳು ಕಾಂಗ್ರೆಸ್ಗಿಂತಲೂ ಕೂಡ ಹೆಚ್ಚಾಗಿ ರಾಜ್ಯ ಬಿಜೆಪಿ ಅವರಿಗೆ ಹೇಳಿದಂತಿದೆ. ಅವತ್ತು ಮೋದಿ ಹೇಳಿದ್ದ ಮಾತನ್ನ ಕುಮಾರಸ್ವಾಮಿ ಮತ್ತೆ ನೆನಪು ಮಾಡಿಕೊಂಡಿದ್ದಾರೆ. 1.5 ಗಂಟೆ ಪಕ್ಕದಲ್ಲಿ ಕೂರಿಸಿಕೊಂಡು ಮೋದಿ ಬುದ್ಧಿ ಹೇಳಿದ್ರು. ನೋಡಿ, ಕೆಪಿಸಿಸಿ ಅಧ್ಯಕ್ಷರಾದ BK ಹರಿಪ್ರಸಾದ್ ಅವರಿಗೆ ಕೌಂಟರ್ ಅನ್ನ ಕೊಡಲು ಕುಮಾರಸ್ವಾಮಿ ಅವರು ಮೋದಿ ಅವರ ಹೆಸರನ್ನ ಉಲ್ಲೇಖ ಮಾಡ್ತಾರೆ. ಅವರ ಮಾತಲ್ಲಿ ಇರುವ ಅರ್ಥವನ್ನ ಹಲವು ಆಯಾಮಗಳಲ್ಲಿ ವಿಶ್ಲೇಷಿಸಲಾಗ್ತಾ ಇದೆ. ಸಮ್ಮಿಶ್ರ ಸರ್ಕಾರ ನಡೆಸಿದಾಗ ನೀವುಗಳು ಕೊಟ್ಟ ಕಾಟವನ್ನ ಒಮ್ಮೆ ನೀವೇ ನೆನಪು ಮಾಡ್ಕೊಳ್ಳಿ. ಪ್ರಧಾನಿ ಮೋದಿ ಅವರು 1.5 ಗಂಟೆ ಪಕ್ಕದಲ್ಲಿ ಕೂರಿಸಿಕೊಂಡು ಗಿಣಿಗೆ ಹೇಳಿದ ಹಾಗೆ ನನಗೆ ಬುದ್ಧಿ ಹೇಳಿದ್ರು. ನಿಮಗೆ ಒಳ್ಳೆಯ ವಿಷನ್ ಇದೆ, ನಿಮ್ಮ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಉತ್ತಮ ಸರ್ಕಾರ ನೀಡೋಣ, ರಾಜೀನಾಮೆ ನೀಡಿ ನಾಳೆ ಬೆಳಗ್ಗೆ ಮತ್ತೆ CM ಆಗಿ ಪ್ರಮಾಣ ವಚನ ಸ್ವೀಕರಿಸಿ ಅಂತ ಹೇಳಿದ್ರು. ಆದ್ರೆ ನಾನು ಕೇಳಲಿಲ್ಲ ಅಂತ ಕುಮಾರಸ್ವಾಮಿ ಹರಿಪ್ರಸಾದ್ಗೆ ತಿರುಗೇಟನ್ನು ಕೊಟ್ಟರು. ಇನ್ನು ಮಾಜಿ CM ಸದಾನಂದ ಗೌಡರದ್ದು ಎನ್ನಲಾಗ್ತಾ ಇರುವಂತಹ ಆಡಿಯೋ ಬಗ್ಗೆಯೂ ಕೂಡ ಮಾತಾಡಿದ ಅವರು, ರಾಜ್ಯ ಬಿಜೆಪಿ ಸದಾ ಗೊಂದಲದ ಗೂಡಾಗಿ ಕೂತಿದೆ. ಒಬ್ಬರು ಇನ್ನೊಬ್ಬರ ಕಾಲು ಎಳೆಯುವ ಕೆಲಸಗಳು ಯಥೇಚ್ಛವಾಗಿ ಮಾಡ್ತಿದ್ದಾರೆ. ರಾಜ್ಯ ಘಟಕದಲ್ಲಿ ಹೊಂದಾಣಿಕೆ ಇಲ್ಲ ಅನ್ನೋದು ವಿಧಾನ ಪರಿಷತ್ ಚುನಾವಣೆಯ ಕ್ರಾಸ್ ವೋಟಿಂಗ್ ಒಂದು ಉದಾಹರಣೆಯಾಗಿದೆ. BY ಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಬೇಕು ಅಂತ ಬಹಿರಂಗವಾಗಿ ಹೇಳುವ ಗುಂಪು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ದೆಹಲಿ ಮಟ್ಟದಲ್ಲಿ ಪ್ರಯತ್ನಿಸುವ ಗುಂಪಿನಿಂದ ಅವರನ್ನ ಇಳಿಸುವ ಕೆಲಸ ನಡೀತಾ ಇದೆ. ಇದರ ಮಧ್ಯೆ ಮಾಜಿ CM DV ಸದಾನಂದ ಗೌಡರದ್ದು ಎನ್ನಲಾಗ್ತಾ ಇರುವಂತಹ ಆಡಿಯೋ ಒಂದು ರಾಜ್ಯ ಬಿಜೆಪಿಯಲ್ಲಿ ತಲ್ಲಣವನ್ನು ಮೂಡಿಸ್ತಾ ಇದೆ. ಅಷ್ಟೇ ಅಲ್ಲದೆ ರಾಜ್ಯ ಬಿಜೆಪಿಯ ಒಳಜಗಳ ದಳಪತಿಗಳಿಗೆ ಪ್ಲಸ್ ಪಾಯಿಂಟ್ ಆಯ್ತಾ ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ರಾಜ್ಯ ಬಿಜೆಪಿಯಲ್ಲಿ ಇಷ್ಟೆಲ್ಲ ಗೊಂದಲಗಳು ಇರುವ ಹೊತ್ತಲ್ಲಿ ರಾಜ್ಯ ರಾಜಕೀಯದಲ್ಲಿ ಕುಮಾರಸ್ವಾಮಿ ಸಕ್ರಿಯರಾಗಿದ್ದಾರೆ. ಬಿಜೆಪಿ ವರಿಷ್ಠರ ಜೊತೆ ಉತ್ತಮ ಸಂಬಂಧವನ್ನ ಕುಮಾರಸ್ವಾಮಿ ಹೊಂದಿದ್ದಾರೆ. ಅವರಿಗೆ ಅದೇನು ವರಿಷ್ಠರ ಸಂದೇಶವಿದೆಯೋ ಅನ್ನೋದು ಬಿಜೆಪಿ ನಾಯಕರ ಚಿಂತೆಗೆ ಕಾರಣವಾಗಿದೆ. ಇನ್ನೊಂದು ಕಡೆ ಬಿಜೆಪಿಯ ಒಳಜಗಳ ದಳಪತಿಗಳಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಈ ಹೊತ್ತಲ್ಲಿ ಮೋದಿ ಮತ್ತು ಅಮಿತ್ ಶಾ ಜೊತೆಗಿನ ಒಡನಾಟವನ್ನ ಕುಮಾರಸ್ವಾಮಿ ಪುನರ್ ಉಚ್ಚರಿಸಿದ್ದಾರೆ. ಸೊ ಹಾಗಾಗಿ ಒಂದು ಕಡೆ ಮೋದಿ ನನಗೆ ಗಿಣಿಗೆ ಹೇಳ್ದಂಗೆ ಹೇಳಿದ್ರು ಅನ್ನುವಂತಹ ಹೇಳಿಕೆಯನ್ನ ಪದೇ ಪದೇ HD ಕುಮಾರಸ್ವಾಮಿ ಅವರು ಹೇಳೋದ್ರ ಮುಖಾಂತರ ಏನೋ ಒಂದು ಕಡೆ ಮೋದಿ ಅವರು ನನ್ನ ಜೊತೆ ಬಹಳ ಕ್ಲೋಸ್ ಆಗಿದ್ದಾರೆ, ಅವರು ನನ್ನ ಮಾತನ್ನ ಕೇಳ್ತಾರೆ, ಅವರ ಒಡನಾಟ ಬಹಳ ಗಟ್ಟಿಯಾಗಿದೆ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇಲ್ಲಿ ಎದುರುಗಡೆ ಇರೋರನ್ನ ಮುಜುಗರಕ್ಕೆ ಈಡು ಮಾಡ್ತಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೂಡ BK ಹರಿಪ್ರಸಾದ್ ಅವರು ಕೊಟ್ಟಿರುವಂತದ್ದು. ಇದಾಗುತ್ತೆ ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.